2025ರ ನವೆಂಬರ್ 10 ದೆಹಲಿಯ ಹೃದಯವಾದ ಕೆಂಪುಕೋಟೆಯ ಬಳಿಯಲ್ಲಿ ಸಂಭವಿಸಿದ ಆ ಭೀಕರ ಕಾರು ಸ್ಫೋಟ ಕೆಲವೇ ಸೆಕೆಂಡುಗಳಲ್ಲಿ ನಗರವನ್ನು ನಡುಗಿಸಿಬಿಡಿತು. ಹಾಯ್ ಎವ್ರಿವನ್, ವೆಲ್ಕಮ್ ಟು ಮೈ ಚಾನಲ್. ನಾನು ಗಂಗಾ ಡಿಎಲ್. ವೀಕ್ಷಕರೇ, ಇವತ್ತಿನ ಈ ಟಾಪಿಕ್ ತುಂಬಾನೇ ವಿಶೇಷವಾದದ್ದು. ಹೌದು, ಇದೇ ನವೆಂಬರ್ 10, 2025ರಂದು ದೆಹಲಿಯ ಐತಿಹಾಸಿಕ ಕೆಂಪುಕೋಟೆಯ ಬಳಿ ಕಾರು ಸ್ಫೋಟ ಸಂಭವಿಸಿತ್ತು. ಇದನ್ನು ಭಾರತ ಸರ್ಕಾರ ಭಯೋತ್ಪಾದಕ ಘಟನೆ ಎಂದು ಘೋಷಿಸಿದೆ. ಈ ಘಟನೆಯು ದೇಶ ವಿರೋಧಿ ಶಕ್ತಿಗಳು ನಡೆಸಿದ್ದು ಎಂದು ಕೇಂದ್ರ ಸರ್ಕಾರ ಕೂಡ ಹೇಳಿದೆ. ಹೌದು ವೀಕ್ಷಕರೇ, ಭಾರತ ಸರ್ಕಾರ ಇದನ್ನು ಭಯೋತ್ಪಾದಕ ಘಟನೆ ಎಂದು ಘೋಷಿಸಿದೆ. ಸಂಜೆ 6:52ಕ್ಕೆ ಹುಂಡೈ i20 ಕಾರ್ನಲ್ಲಾದ ಬೃಹತ್ ಸ್ಫೋಟ ಬೆಂಕಿ ಹತ್ತಿದ ವಾಹನಗಳನ್ನು ನಾಶ ಮಾಡಿ ಬೀದಿ ದೀಪಗಳೆಲ್ಲ ಛಿದ್ರವಾಗಿದ್ದವು. ಮುಖ್ಯವಾಗಿ ಸಂಜೆ ಸರಿಸುಮಾರು 6:52ಕ್ಕೆ ಕೆಂಪುಕೋಟೆಯ ಮೆಟ್ರೋ ನಿಲ್ದಾಣದ ಗೇಟ್ ಸಂಖ್ಯೆ 1 ಬಳಿ ಹುಂಡೈ i20 ಕಾರಿನಲ್ಲಿ ಭಾರೀ ಸ್ಫೋಟ ಸಂಭವಿಸಿತ್ತು. ಇದರಿಂದ ಬೆಂಕಿ ಜ್ವಾಲೆಗಳು ಹತ್ತಿರದ ವಾಹನಗಳನ್ನು ಕೂಡ ಆವರಿಸಿ ಬೀದಿ ದೀಪಗಳು ಕೂಡ ಛಿದ್ರಗೊಂಡಿತ್ತು. ಈ ಘಟನೆಯಲ್ಲಿ ಆರಂಭದಲ್ಲಿ 8 ಜನರು ಸಾವನ್ನಪ್ಪಿದ್ದು 20ಕ್ಕೂ ಹೆಚ್ಚು ಜನರು ಗಾಯಗೊಂಡಿದ್ದರು. ನಂತರ ವರದಿಗಳ ಪ್ರಕಾರ ಮರಣ ಸಂಖ್ಯೆ 13ಕ್ಕೆ ಏರಿಕೆಯಾಗಿದೆ. ಈ ಘಟನೆಯನ್ನು ಸಂಪೂರ್ಣವಾಗಿ ರಾಷ್ಟ್ರೀಯ ತನಿಖಾ ಸಂಸ್ಥೆ ಅಂದರೆ NIA ಈ ಪ್ರಕರಣವನ್ನು ತನಿಖೆಗೆ ತೆಗೆದುಕೊಂಡಿದೆ. ಭಯೋತ್ಪಾದನೆ ಹೊಸದೇನಲ್ಲ, ಆದರೆ ಅಚ್ಚರಿಯ ಸಂಗತಿ ಏನೆಂದರೆ ಈ ಬಾರಿ ಉಗ್ರರು ಸಾಮಾನ್ಯರಾಗಿರಲಿಲ್ಲ. ಹೌದು ವೀಕ್ಷಕರೇ, ಭಯೋತ್ಪಾದಕ ಯೋಜನೆಯ ಸುಳಿವುಗಳು ಪತ್ತೆಯಾಗಿವೆ. ಇದರಲ್ಲಿ ಕಾಶ್ಮೀರದ ವೈದ್ಯರು ಸೇರಿದಂತೆ ಹಲವು ಸಂದೇಹಿತರನ್ನು ಬಂಧಿಸಲಾಗಿದ್ದು ಜೈಷ್-ಇ-ಮೊಹಮ್ಮದ್ ಉಗ್ರ ಸಂಘಟನೆಯೊಂದಿಗೆ ಸಂಬಂಧವಿದೆ ಎಂದು ಕೂಡ ಮೂಲಗಳು ತಿಳಿಸಿವೆ. ಡಾಕ್ಟರ್ ಉಮರ್ ಉನ್ ನಬಿ ಎಂಬ ವೈದ್ಯನ DNA ಪರೀಕ್ಷೆಯಿಂದ ಅವನೇ ಕಾರಿನಲ್ಲಿದ್ದವನೆಂದು ಕೂಡ ದೃಢಪಟ್ಟಿದೆ. ಇದು ವೈಟ್ ಕಾಲರ್ ಭಯೋತ್ಪಾದಕ ಮಾಡ್ಯೂಲ್ನ ಭಾಗವಾಗಿದೆ. ಇದಲ್ಲದೆ ಈ ಪ್ರಕರಣವನ್ನು ರಾಷ್ಟ್ರೀಯ ತನಿಖಾ ಸಂಸ್ಥೆ ಅಂದರೆ NIA ಈ ಪ್ರಕರಣವು ತನ್ನ ಕೈಗೆ ತೆಗೆದುಕೊಂಡಿದೆ. ಈ ಬಾರಿಯ ಭಯೋತ್ಪಾದನೆಯಲ್ಲಿ ಇನ್ವಾಲ್ವ್ ಆಗಿದ್ದಂಥವರು ಮುಖ್ಯವಾಗಿ ವೈದ್ಯರು, ಪ್ರೊಫೆಸರ್ಗಳು, ಉನ್ನತ ಶಿಕ್ಷಣ ಪಡೆದವರಿಗಾಗಿದ್ದಾರೆ. ಹೌದು, ಇದನ್ನೇ ತನಿಖಾ ತಜ್ಞರು ವೈಟ್ ಕಾಲರ್ ಭಯೋತ್ಪಾದನೆ ಎಂದು ಕರೆಯುತ್ತಿದ್ದಾರೆ. ಇಲ್ಲಿ ಕಾರು ಬಾಂಬ್ ಸ್ಫೋಟ ಪ್ರಕರಣದಲ್ಲಿ 5 ವೈದ್ಯರನ್ನು ಬಂಧಿಸಿದ ಬಳಿಕ ವೈಟ್ ಕಾಲರ್ ಭಯೋತ್ಪಾದನೆಯ ಚರ್ಚೆ ಆರಂಭವಾಗಿದೆ. ವೃತ್ತಿಪರ ಶಿಕ್ಷಣ ಅಥವಾ ಉನ್ನತ ಶಿಕ್ಷಣ ಪಡೆದಿರುವವರು ಭಯೋತ್ಪಾದನೆಯಲ್ಲಿ ತೊಡಗಿದ್ದರೆ ಅವರನ್ನು ವೈಟ್ ಕಾಲರ್ ಭಯೋತ್ಪಾದನೆ ಎನ್ನಲಾಗುತ್ತೆ. ಸಾಮಾನ್ಯವಾಗಿ ಬಡವರು, ಅಶಿಕ್ಷಿತರು, ದಾರಿ ತಪ್ಪಿದ ಯುವಕರು ಉಗ್ರ ಸಂಘಟನೆಗಳಲ್ಲಿ ಬಲಿಯಾಗ್ತಾರೆ ಎಂಬುದು ಹಿಂದಿನಿಂದಲೂ ನಂಬಿಕೆಯಿತ್ತು. ಆದರೆ ಈಗ ಚಿತ್ರ ಸಂಪೂರ್ಣವಾಗಿ ಬದಲಾಗಿದೆ. ಧಾರ್ಮಿಕ ಮೂಲಭೂತವಾದಿಗಳಿಂದ ಬ್ರೇನ್ ವಾಶ್ಗೆ ಒಳಗಾದ ಬಡವರು, ಅನಕ್ಷರಸ್ಥರು ಉಗ್ರರಾಗಿ ಬದಲಾಗುತ್ತಾರೆ ಎಂಬುದು ಸಾಮಾನ್ಯ ನಂಬಿಕೆ. ಆದರೆ ಈಗ ಅದು ಬದಲಾಗಿದೆ. ಉನ್ನತ ಶಿಕ್ಷಣ ಪಡೆದು ಉನ್ನತ ಉದ್ಯೋಗದಲ್ಲಿ ಇರುವವರು ಕೂಡ ಉಗ್ರರಾಗುತ್ತಿದ್ದಾರೆ ಎಂಬುದು ಆಶ್ಚರ್ಯಕರ ಸಂಗತಿ ಕೂಡ ಆಗಿದೆ. ಈ ಭಯೋತ್ಪಾದನೆಯ ಜಾಲ ಯಾರನ್ನಾದರೂ ತನ್ನ ಬದಿಯಲ್ಲಿ ಹಾಕ್ಕೊಳ್ಬೋದು ಅಥವಾ ತನ್ನ ಬಲೆಯಲ್ಲಿ ಬೀಳಿಸ್ಕೋಬಹುದು ಅನ್ನೋದು ಈ ಘಟನೆಯೇ ಮುಖ್ಯವಾದ ಒಂದು ಸಾಕ್ಷಿ ಹೇಳ್ಬೋದು. ಯಾಕೆಂದರೆ ಉನ್ನತ ವಿದ್ಯಾಭ್ಯಾಸ ಪಡೆದವರು, ಉತ್ತಮ ಉದ್ಯೋಗದಲ್ಲಿದ್ದವರು ಕೂಡ ಈ ಭಯೋತ್ಪಾದನೆಯಲ್ಲಿ ಇನ್ವಾಲ್ವ್ ಆಗಿದ್ದಾರೆ. ಹೌದು ವೀಕ್ಷಕರೇ, ದೇಶದ ಭದ್ರತೆಗೆ ಹೊಸ ಒಂದು ಸವಾಲಾಗಿದೆ ಈ ಒಂದು ಘಟನೆ. ಹಾಗೆ ನೋಡಿದರೆ 2008ರ ದಾಳಿಯಿಂದ ಹಿಡಿದು ಅಜ್ಮಲ್ ಕಸಬ್ ತನಕ ಯುವಕರನ್ನು ಹೇಗೆ ತನ್ನೊಳಗೆ ಸೆಳೆದುಕೊಂಡಿದೆ ಈ ಭಯೋತ್ಪಾದನೆ ಅನ್ನೋದು ನಾವು ನೋಡಿದ್ದೇವೆ. ಇದಕ್ಕಿಂತ ಹಿಂದೆ ಕೂಡ ಅಂದರೆ 2008ರ ನವೆಂಬರ್ 26ರಂದು ನಡೆದಿದ್ದ ಮುಂಬೈ ಭಯೋತ್ಪಾದನಾ ದಾಳಿ ಸಂಬಂಧ ಪೊಲೀಸರ ಕೈಗೆ ಸಿಕ್ಕಿಬಿದ್ದ ಏಕೈಕ ಉಗ್ರ ಅಜ್ಮಲ್ ಕಸಬ್ ಎಂಬುವನು ಪಾಕಿಸ್ತಾನದ ಉಗ್ರ ಸಂಘಟನೆಗಳು ಯುವಕರನ್ನು ಹೇಗೆ ಸೆಳೆಯುತ್ತಿವೆ ಎನ್ನುವುದು ಕಸಬ್ನಿಂದ ಸ್ಪಷ್ಟವಾಗಿತ್ತು. ಹಬ್ಬದ ದಿನ ಅಪ್ಪ ಹೊಸ ಬಟ್ಟೆ ಕೊಡಿಸಲಿಲ್ಲ ಎಂದು ಮುನಿಸಿಕೊಂಡು ಮನೆ ತೊರೆದಿದ್ದ ಅವನು ಸಣ್ಣ ಪುಟ್ಟ ಅಪರಾಧ ಕೃತ್ಯಗಳಲ್ಲಿ ತೊಡಗಿದ್ದ, ಹಣ ಸಂಪಾದನೆ ಮಾಡುತ್ತಿದ್ದ. ಅವನನ್ನು ಲಷ್ಕರ್ ಎ ತೈಬಾ ಅಥವಾ LET ಹಣದ ಆಮಿಷ ತೋರಿಸಿ ಸಂಘಟನೆಗೆ ಸೆಳೆದಿತ್ತು. ಅವನಿಗೆ ತರಬೇತಿ ನೀಡಿ ಉಗ್ರನಾಗಿ ಮಾಡಿತ್ತು. ಸುಮಾರು 1.5 ಲಕ್ಷವನ್ನು ಅವನ ಕುಟುಂಬಕ್ಕೆ ಕೊಡುವುದಾಗಿ ಆಸೆ ಹುಟ್ಟಿಸಿ ಕಸಬ್ನನ್ನು ಮುಂಬೈ ಮೇಲೆ ದಾಳಿ ಮಾಡಲು ಮನವೊಲಿಸಲಾಗಿತ್ತು. ಹಣದ ಆಮಿಷ, ಸುಳ್ಳು ಭರವಸೆ ಹಾಗೂ ಆತನನ್ನು ದಾರಿ ತಪ್ಪಿಸಿ ಉಗ್ರನಾಗಿ ಮಾಡಿದ್ದ ಕಸಬ್
ಕತೆ ದೇಶ ಮರೆಯುವುದೇ ಇಲ್ಲ. ಇದರಲ್ಲಿ ಮುಖ್ಯವಾಗಿ ನೋಡೋದಾದ್ರೆ ಜಾಗತಿಕ ಮಟ್ಟದಲ್ಲಿಯೂ ಇದೇ ಮಾದರಿ ಇರುವಂಥದ್ದು. ಮುಖ್ಯವಾಗಿ ಬಡವರು, ಅನಕ್ಷರಸ್ಥರು ಮತ್ತು ಶಾಲೆ ಬಿಟ್ಟ ಮಕ್ಕಳೇನಿದ್ದಾರೆ ಭಯೋತ್ಪಾದನೆಗೆ ಗುರಿಯಾಗುತ್ತಿದ್ದಾರೆ ಎನ್ನುವುದು. ಜಾಗತಿಕ ಮಟ್ಟದಲ್ಲಿಯೂ ಬಹುತೇಕ ಉಗ್ರ ಸಂಘಟನೆಗಳು ಇದೇ ಮಾದರಿಯಲ್ಲಿ ಸಂಘಟನೆಗೆ ಯುವಕರನ್ನು ನೇಮಕ ಮಾಡಿಕೊಳ್ಳುತ್ತಿದ್ದವು. ಬಡವರು, ದಿಕ್ಕಿಲ್ಲದಿದ್ದವರು, ಅನಕ್ಷರಸ್ಥರು, ಶಾಲೆ ತೊರೆದ ಯುವಕರೇ ಉಗ್ರ ಸಂಘಟನೆಗಳ ಗುರಿಯಾಗಿದ್ದುದು. ಲೋಕಜ್ಞಾನ ಇಲ್ಲದ ಮಕ್ಕಳನ್ನು ಭಯೋತ್ಪಾದನಾ ಸಂಘಟನೆಗಳು ಆರ್ಥಿಕ ನೆರವು ಸೇರಿದಂತೆ ಹಲವು ರೀತಿಯ ಆಮಿಷ ಒಡ್ಡಿ, ಬೆದರಿಕೆ ಒಡ್ಡಿ ಸಂಘಟನೆಗಳಿಗೆ ನೇಮಕ ಮಾಡಿಕೊಳ್ಳುತ್ತಿದ್ದವು ಹಾಗೂ ಅವರಿಂದ ದುಷ್ಕೃತ್ಯಗಳನ್ನು ಕೂಡ ಮಾಡಿಸುತ್ತವೆ. ಯುನಿಸೆಫ್ ವರದಿಯ ಪ್ರಕಾರ 2005ರಿಂದ 2022ರವರೆಗೆ 1 ಲಕ್ಷಕ್ಕೂ ಹೆಚ್ಚು ಮಕ್ಕಳು ಉಗ್ರ ಸಂಘಟನೆಗಳಿಗೆ ಸೇರಿ ಹೋಗಿದ್ದಾರೆ. ಯುನಿಸೆಫ್ನ ಒಂದು ವರದಿಯ ಪ್ರಕಾರ 2005ರಿಂದ 2022ರವರೆಗೆ ಸರಿಸುಮಾರು 1.05 ಲಕ್ಷದಷ್ಟು ಮಕ್ಕಳು ಉಗ್ರ ಸಂಘಟನೆಗಳಿಗೆ ಸೇರಿದ್ದಾರೆ. ವಾಸ್ತವ ಸಂಖ್ಯೆಯು ಅದಕ್ಕಿಂತ ಹೆಚ್ಚು ಇರುವ ಸಾಧ್ಯತೆ ಕೂಡ ಇದೆ ಎಂದು ವರದಿ ಹೇಳಿದೆ. ಇವು ಪಾರಂಪರಿಕ ಭಯೋತ್ಪಾದನಾ ವಿಧಾನಗಳು. ಆದರೆ ದೆಹಲಿಯ ಇತ್ತೀಚಿನ ಸ್ಫೋಟ ಹೊಸ ಜಾಲ, ಹೊಸ ತಂತ್ರ ಮತ್ತು ಹೊಸ ಅಪಾಯಗಳನ್ನು ಹೆಚ್ಚುತ್ತಿದೆ. ಇದು ಭಯೋತ್ಪಾದನಾ ಜಾಲ ರೂಪಿಸುವ ಪಾರಂಪರಿಕ ವಿಧಾನಗಳಾಗಿದ್ದವು. ದೆಹಲಿಯಲ್ಲಿ 3 ದಿನಗಳ ಹಿಂದೆ ನಡೆದ ಕಾರು ಸ್ಫೋಟ ಸಂಘಟನೆಯು ಹೊಸ ರೀತಿಯ ಭಯೋತ್ಪಾದನಾ ಜಾಲ ಸಕ್ರಿಯವಾಗಿರುವುದನ್ನು ಬಹಿರಂಗಪಡಿಸಿದೆ. ಭದ್ರತಾ ಪಡೆಗಳು, ತನಿಖಾ ಸಂಸ್ಥೆಗಳು ಇದನ್ನು ವೈಟ್ ಕಾಲರ್ ಭಯೋತ್ಪಾದನಾ ಜಾಲ ಎಂದು ವಿಶ್ಲೇಷಿಸುತ್ತಿವೆ. ಇದನ್ನು ವೈಟ್ ಕಾಲರ್ ಭಯೋತ್ಪಾದನೆ ಯುಗ ಅಂತಲೂ ಕೂಡ ಹೇಳಲಾಗುತ್ತಾ ಇದೆ. ಅದಲ್ಲದೆ ಈ ಘಟನೆಯ ನಂತರ ದೆಹಲಿ, ಹರಿಯಾಣ, ಉತ್ತರ ಪ್ರದೇಶ, ಬಿಹಾರ್, ಕರ್ನಾಟಕ ಸೇರಿದಂತೆ ಉನ್ನತ ವಿದ್ಯಾಭ್ಯಾಸ ಪಡೆದ ವಿಶ್ವವಿದ್ಯಾಲಯದಲ್ಲಿ ಬೋಧಕರಾಗಿದ್ದ 3 ಸ್ಫೋಟ ಪ್ರಕರಣದಲ್ಲಿ ಭಾಗಿಯಾಗಿದ್ದಾರೆ ಎನ್ನಲಾಗಿದೆ. ತನಿಖೆಯ ಭಾಗವಾಗಿ ಅಧಿಕಾರಿಗಳು ಸಂಬಂಧಿಸುವವರಲ್ಲಿ 5 ವೈದ್ಯರಾಗಿದ್ದಾರೆ. ಪ್ರತಿಷ್ಠಿತ ವೈದ್ಯಕೀಯ ಸಂಸ್ಥೆಯಲ್ಲಿ ಕೆಲಸ ಮಾಡುತ್ತಾ ಭಯೋತ್ಪಾದನಾ ಕೃತ್ಯದಲ್ಲಿ ಅವರು ತೊಡಗಿದ್ದಾರೆ ಎಂದು ಆರೋಪಿಸಲಾಗಿದೆ. ದೆಹಲಿ ಪೊಲೀಸರು 100ಕ್ಕೂ ಹೆಚ್ಚು ಸಿಸಿಟಿವಿ ದೃಶ್ಯಗಳನ್ನು ಪರಿಶೀಲಿಸುತ್ತಾ ಮತ್ತು ಘಟನಾ ಸ್ಥಳದಲ್ಲಿ ಜೀವಂತ ಬುಲೆಟ್ ಕೂಡ ಪತ್ತೆಯಾಗಿತ್ತು. ಈ ಘಟನೆಯ ಹಿನ್ನೆಲೆಯಲ್ಲಿ ದೆಹಲಿ, ಹರಿಯಾಣ, ಉತ್ತರ ಪ್ರದೇಶ, ಬಿಹಾರ್, ಕರ್ನಾಟಕ ಸೇರಿದಂತೆ ಅನೇಕ ರಾಜ್ಯಗಳಲ್ಲಿ ಭದ್ರತೆಯನ್ನು ಬಿಗಿಗೊಳಿಸಲಾಗಿತ್ತು. ಇಂದಿರಾ ಗಾಂಧಿ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಮತ್ತು ಅನೇಕ ರಾಜ್ಯಗಳಲ್ಲಿ ಭದ್ರತೆಯನ್ನು ಕಟ್ಟುನಿಟ್ಟಾಗಿ ಬಿಗಿಗೊಳಿಸಲಾಗಿದೆ. ಪ್ರಧಾನಿ ನರೇಂದ್ರ ಮೋದಿಯವರ ಅಧ್ಯಕ್ಷತೆಯಲ್ಲಿ ನಡೆದ ಸಚಿವ ಸಂಪುಟ ಸಭೆಯು ಈ ಭಯೋತ್ಪಾದಕ ಕೃತ್ಯಕ್ಕೆ ತೀವ್ರ ದುಃಖ ವ್ಯಕ್ತಪಡಿಸಿತ್ತು. ಅದಲ್ಲದೆ ವಿಶ್ವದಾದ್ಯಂತ ಹಲವು ದೇಶಗಳು ಭಾರತಕ್ಕೆ ಬೆಂಬಲ ಸೂಚಿಸಿವೆ. ರಾಷ್ಟ್ರೀಯ ತನಿಖಾ ಸಂಸ್ಥೆ ಕಾಯ್ದೆ 2008ರ ಅಡಿಯಲ್ಲಿ ಸ್ಥಾಪಿಸಲ್ಪಟ್ಟ ಈ ಸಂಸ್ಥೆ ದೇಶದ ಭದ್ರತೆ, ಸಾರ್ವಭೌಮತ್ವ ಮತ್ತು ಸಮಗ್ರತೆಯನ್ನು ರಕ್ಷಿಸುವ ಪ್ರಮುಖ ಗುರಿಯನ್ನು ಹೊಂದಿದೆ. ಹಾಗಾದರೆ ವೀಕ್ಷಕರೇ, ಇದು ಎಜುಕೇಷನಲ್ ಚಾನಲ್ ಆಗಿರೋದ್ರಿಂದ ಇಲ್ಲಿ NIA ಬಗ್ಗೆ ಮಾಹಿತಿ ಪಡೆಯಲೇಬೇಕು. ಯಾಕೆಂದರೆ ಈ ಒಂದು ಘಟನೆಯನ್ನು ಇನ್ವೆಸ್ಟಿಗೇಷನ್ ಮಾಡ್ತಿರುವುದು ರಾಷ್ಟ್ರೀಯ ತನಿಖಾ ಸಂಸ್ಥೆ ಅಂದರೆ NIA. ರಾಷ್ಟ್ರೀಯ ತನಿಖಾ ಸಂಸ್ಥೆ ಅಂದರೆ NIA ಇದು ಒಂದು ಭಾರತದಲ್ಲಿ ಭಯೋತ್ಪಾದನಾ ನಿಗ್ರಹ ಕಾನೂನು ಜಾರಿ ಸಂಸ್ಥೆಯಾಗಿದೆ. ರಾಷ್ಟ್ರೀಯ ತನಿಖಾ ಸಂಸ್ಥೆ ಕಾಯ್ದೆ 2008ರ ಅಡಿಯಲ್ಲಿ ಸ್ಥಾಪಿಸಲಾಗಿತ್ತು. ಇದು ಭಯೋತ್ಪಾದನೆ, ರಾಷ್ಟ್ರೀಯ ಭದ್ರತೆ ಮತ್ತು ದೇಶದ ಸಾರ್ವಭೌಮತ್ವ ಮತ್ತು ಸಮಗ್ರತೆಯ ಮೇಲೆ ಪರಿಣಾಮ ಬೀರುವ ಇತರ ಬೆದರಿಕೆಗಳಿಗೆ ಸಂಬಂಧಿಸಿದ ಅಪರಾಧಗಳ ತನಿಖೆ ಮತ್ತು ಹೋರಾಟದ ಕಾರ್ಯವನ್ನು ಹೊಂದಿದೆ. ಇದು ಭಾರತ ಸರ್ಕಾರದ ಗೃಹ ಸಚಿವಾಲಯದ ಆಡಳಿತಾತ್ಮಕ ನಿಯಂತ್ರಣದಲ್ಲಿರುವಂತಹ ಸಂಸ್ಥೆಯಾಗಿದೆ ಮತ್ತು ಈ ಸಂಸ್ಥೆಯು ಗಡಿದಾಚೆಗಿನ ಪರಿಣಾಮಗಳನ್ನು ಹೊಂದಿರುವ ಅಪರಾಧಗಳನ್ನು ತನಿಖೆ ಮಾಡುವುದು ಮತ್ತು ನಿರ್ವಹಣೆ ನಡೆಸುವುದು ಕೂಡ ನಿರ್ದಿಷ್ಟವಾಗಿ ಭಯೋತ್ಪಾದನೆ, ದಂಗೆ ಮತ್ತು ಇತರರ ಸಂಬಂಧಿತ ವಿಷಯಗಳ ಮೇಲೆ ಕೇಂದ್ರೀಕರಿಸುವುದು ಏಜೆನ್ಸಿಯ ಪ್ರಾಥಮಿಕ ಆದೇಶವಾಗಿದೆ. ಇದು ಪ್ರಮುಖವಾಗಿ ಭಾರತದ ಸಾರ್ವಭೌಮತ್ವ, ಭದ್ರತೆ ಮತ್ತು ಸಮಗ್ರತೆಗೆ ಬೆದರಿಕೆಗಳನ್ನು ಒಳಗೊಂಡಿರುವ ಪ್ರಕರಣಗಳನ್ನು ತನಿಖೆ ಮಾಡಲು ಇದು ಅಧಿಕಾರವನ್ನು ಹೊಂದಿದೆ. ಹಾಗೆ ವೀಕ್ಷಕರೇ, ಪ್ರಮುಖ ಆರೋಪಿಯ ಬಗ್ಗೆ ಹೇಳುವುದಾದರೆ ಸ್ಫೋಟದಲ್ಲಿ ಸಾವನ್ನಪ್ಪಿದ ವ್ಯಕ್ತಿ ಡಾಕ್ಟರ್ ಉಮರ್ ಉಲ್ ನಬಿ ಎಂದು ಗುರುತಿಸಲಾಗಿದೆ. ಆತನ ತಾಯಿ ಮತ್ತು ಸಹೋದರನ DNA ಪರೀಕ್ಷೆಯ ಮೂಲಕ ಇದು ದೃಢಪಟ್ಟಿದೆ.
ಉಗ್ರರ ಜಾಲ ಸ್ಫೋಟದ ಹಿಂದೆ ಒಂದು ದೊಡ್ಡ ಉಗ್ರರ ಜಾಲವಿದೆ ಎಂದು ತನಿಖಾ ಸಂಸ್ಥೆಗಳು ಶಂಕಿಸಿವೆ. ಉತ್ತರ ಪ್ರದೇಶದಲ್ಲಿ ಮತ್ತೊಬ್ಬ ವೈದ್ಯ ಡಾಕ್ಟರ್ ಫಾರೂಕ್ ಎಂಬಾತನನ್ನು ಬಂಧಿಸಲಾಗಿದೆ. ಆದಾಗ್ಯೂ ವಿಚಾರಣೆ ನಂತರ 3 ವೈದ್ಯರು ಸೇರಿ 4ರನ್ನು ಎನ್ಐಎ ಬಿಡುಗಡೆ ಮಾಡಿದೆ. ಪ್ರಧಾನಿ ನರೇಂದ್ರ ಮೋದಿ ನೇತೃತ್ವದಲ್ಲಿ ನಡೆದ ಭದ್ರತಾ ಸಮಿತಿ ಸಭೆಯಲ್ಲಿ ಉಗ್ರರ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳಲು ಮತ್ತು ಅವರ ಜಾಲವನ್ನು ಸಂಪೂರ್ಣವಾಗಿ ನಾಶಪಡಿಸಲು ಸೂಚನೆ ನೀಡಲಾಗಿದೆ. ಇತ್ತೀಚಿನ ಕ್ರಮಗಳು ಎಂದರೆ ಪುಲ್ವಾಮಾದಲ್ಲಿರುವ ಪ್ರಮುಖ ಆರೋಪಿ ಉಮರ್ ನಬಿ ಮನೆ ಮತ್ತು ಇತರ ಸಂಬಂಧಿತ ಕಟ್ಟಡಗಳನ್ನು ಧ್ವಂಸಗೊಳಿಸಲಾಗಿದೆ. ಅಷ್ಟಕ್ಕೂ ಭಯೋತ್ಪಾದನೆ ಯಾವ ಮುಖದಲ್ಲೇ ಬಂದರೂ, ಬಡತನದಿಂದಲೋ ಅಥವಾ ಮೂಲಭೂತವಾದಿಯಿಂದಲೋ ಅಥವಾ ವೈಟ್ ಕಾಲರ್ ಮುಖವಾಡದಲ್ಲಿಯೋ ಬಂದರೂ ಕೂಡ ಭಾರತ ಅದನ್ನು ಎದುರಿಸಲು ಸಿದ್ಧವಾಗಿದೆ. ವೀಕ್ಷಕರೇ, ಇದು ಕೇವಲ ತನಿಖೆಯಲ್ಲ, ಇದು ರಾಷ್ಟ್ರದ ಭವಿಷ್ಯವನ್ನು ರಕ್ಷಿಸುವ ಒಂದು ಹೋರಾಟವಾಗಿದೆ. ಈ ಘಟನೆಗೆ ಸಂಬಂಧಪಟ್ಟಂತೆ ಇದಕ್ಕೆ ಸರ್ಕಾರ ಅಷ್ಟೇ ಅಲ್ಲ, ಎಲ್ಲರೂ ಕೂಡ ಕೈ ಜೋಡಿಸಬೇಕು. ಅಷ್ಟೇ ಅಲ್ಲ, ಭಯೋತ್ಪಾದನೆಯನ್ನು ಎದುರಿಸಿ ನಿಂತು ಒಂದು ಬಲಿಷ್ಠ ಹಾಗೂ ಸದೃಢ ರಾಷ್ಟ್ರವನ್ನು ನಿರ್ಮಿಸುವುದು ಮುಖ್ಯವಾದದ್ದು. ವೀಕ್ಷಕರೇ, ಮತ್ತೆ ಸಿಗೋಣ ಮುಂದಿನ ಒಂದು ವಿಶೇಷ ಟಾಪಿಕ್ನೊಂದಿಗೆ. ಅಲ್ಲಿವರೆಗೆ ಟೇಕ್ ಕೇರ್, ದೆನ್ ಬಾಯ್.